ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಲ್ಲವಿ ಪ್ರಪಂಚ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿದ್ದು, ನಾನು ಈ ವಿಡಿಯೋದಲ್ಲಿ ಕರ್ನಾಟಕದ ಏಕೈಕ ಕನ್ನಡಾಂಬೆ ಶ್ರೀ ಭುವನೇಶ್ವರಿ ದೇವಿಯ ರಥೋತ್ಸವವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತಾಯಿ ಭುವನೇಶ್ವರಿ ದೇವಸ್ಥಾನವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಎಂಬ ಹಳ್ಳಿಯಲ್ಲಿದ್ದು, ಇದು ಸಿದ್ದಾಪುರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಈ ಕೆರೆಯು ಭುವನಗಿರಿ ಎಂದೇ ಪ್ರಸಿದ್ಧವಾಗಿದ್ದು, ಈ ಕೆರೆಯ ನೀರನ್ನು ದಿನ ತಾಯಿ ಭುವನೇಶ್ವರಿ ದೇವಿಯ ಅಭಿಷೇಕಕ್ಕಾಗಿ ಬಳಸಲಾಗುತ್ತದೆ. ಇಲ್ಲಿ ನಾವು ಹಲವಾರು ಮೆಟ್ಟಿಲುಗಳನ್ನು ಏರಿ ನಾವು ತಾಯಿ ದರ್ಶನವನ್ನು ಪಡೆಯಬೇಕು. ಇದು ಕರ್ನಾಟಕದ ಏಕೈಕ ಕನ್ನಡಾಂಬೆ ದೇವಸ್ಥಾನವಾಗಿದ್ದು, 1692ರಂದು ಈ ದೇವಸ್ಥಾನ ಸ್ಥಾಪನೆಗೊಂಡಿತು. ಇದು 350 ಮೆಟ್ಟಿಲುಗಳಿದ್ದು 300 ಅಡಿ ಎತ್ತರದ ಭುವನಗಿರಿ ಬೆಟ್ಟದಲ್ಲಿ ಕನ್ನಡಾಂಬೆ ಸ್ಥಾಪನೆಯಾಗಿದೆ. ಈ ದೇವಸ್ಥಾನವನ್ನು ಹಿಂದಿನ ಶ್ವೇತಾಪುರದ ಅರಸರು ಬಸವೇಂದ್ರರು ಕಟ್ಟಿಸಿದರು. ಇಂದಿನ ಬಿಳಗಿ ತಾಯಿ ಭುವನೇಶ್ವರಿ ದೇವಿಯನ್ನು ಹಸಿರು ಸೀರೆಯಿಂದ ಅಲಂಕರಿಸಲಾಗಿದೆ. ತಾಯಿ ಭುವನೇಶ್ವರಿ ಎದುರು ದೇವಿಯ ವಾಹನವಾದ ಸಿಂಹದ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಗಣಪತಿ, ಗೋಪಾಲಕೃಷ್ಣ, ನಂದಿಕೇಶವ ಮತ್ತು ನಾಗದೇವತೆಗಳ ದೇವಾಲಯವೂ ಇದೆ. ಈ ಸೀರೆಗಳು ತಾಯಿ ಭುವನೇಶ್ವರಿ ದೇವಿಗೆ ಉಡಿಸಿರುವ ಸೀರೆಯಾಗಿದ್ದು, ಇದನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ. ಇದು ದೇವಸ್ಥಾನದ ರಥವಾಗಿದ್ದು, ರಥೋತ್ಸವದ ದಿನದಂದು ತಾಯಿ ಭುವನೇಶ್ವರಿಯನ್ನು ಇದರ ಮೇಲೆ ಕೂರಿಸಿ ದೇವಸ್ಥಾನದ ಸುತ್ತ ಒಂದು ಸುತ್ತನ್ನು ಸುತ್ತಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.